ಈ ಹೆಸರು ಹಾಗೆ ಪ್ರಸಿದ್ಧಿ ಅನ್ನೋದು ಮನುಷ್ಯನಿಗೆ ಬಹುಮುಖ್ಯವಾಗಿ ಬೇಕಾದಂಥ ವಿಷಯ ಅಂತ ಹೇಳಿದ್ರು ತಪ್ಪಾಗಲಾರದು. ಅದರಲ್ಲೂ ಈಗಿನ ಒಂದು ಜನತೆಗೆ, ಈಗಿನ ಯುಗಮಾನಕ್ಕಂತೂ ಕೇಳೋದೇ ಬೇಡ. ಕ್ಷಣಾರ್ಧದಲ್ಲಿ ಹೆಸರನ್ನ ಪಡಿಬೇಕು ಅಂತ ಸದಾ ಹಪಾಪಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧವಾಗಿರ್ತಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಅಮೆರಿಕಾದ ಆಂತರಿಕ ಯುದ್ಧ ಪ್ರಾರಂಭವಾಗೋಕ್ಕಿಂತ ಮುಂಚೆ ಮೊದಲು ನಡೆದಂಥ ಘಟನೆ. ಒಂದು ಊರು ಸುತ್ತುವ ನಾಟಕದ ಕಂಪನಿಯ ಕೆಲ ಉತ್ಸಾಹಿ ನಟರು ತಮ್ಮ ತಂಡದೊಂದಿಗೆ ಶಿಕಾಗೋ ನಗರಕ್ಕೆ ಬಂದಿದ್ದರು. ನಾಟಕ ಹೇಗಿದ್ದರೂ ಸಂಜೆ ತಾನೇ ಮಧ್ಯಾಹ್ನ ಊಟ ಮುಗಿಸಿ ನಗರದಲ್ಲಿ ಸುತ್ತಾಡಲಿಕ್ಕೆ ನಡೆದರು. ಮಾರುಕಟ್ಟೆಯಲ್ಲಿ ನಡೆಯುತ್ತಿರುವಾಗ ಒಂದು ಅಂಗಡಿಯ ಮುಂದಿದ್ದ ಫಲಕ ಅವರನ್ನು ಆಕರ್ಷಿಸಿತು. ಅದರಲ್ಲಿ ಒಬ್ಬ ಹಸ್ತ ಸಾಮುದ್ರಿಕನ ಬಗ್ಗೆ ಬರೆಯಲಾಗಿತ್ತು. ಆತನ ಭವಿಷ್ಯ ಎಂದೂ ಸುಳ್ಳಾಗುವುದಿಲ್ಲ ಅಂತ ಬರೆದಿತ್ತು. ಅರ್ಧ ತಮಾಷೆಗಾಗಿ, ಅರ್ಧ ಕುತೂಹಲಕ್ಕಾಗಿ ಅವರೆಲ್ಲ ಅಂಗಡಿಯ ಒಳಗಡೆ ನಡೆದರು. ತಮ್ಮ ತಮ್ಮ ಪಾಳಿಗೆ ಕಾಯ್ದು ಭವಿಷ್ಯವನ್ನು ತಿಳಿದರು. ಕೆಲವರು ಅವನು ಹೇಳಿದ್ದನ್ನು ಗಂಭೀರವಾಗಿ ತೆಗೆದುಕೊಂಡ್ರೆ ಮತ್ತೆ ಕೆಲವರು ಅವನ ಬಗ್ಗೆ ತಮಾಷೆ ಮಾಡಿದರು. ಕೊನೆಗೆ ಒಬ್ಬ ಸುಂದರನಾದ ತರುಣ ತನ್ನ ಕೈ ಚಾಚಿ ಕುಳಿತುಕೊಂಡ. ಹಸ್ತ ಸಾಮುದ್ರಿಕ ಇವನ ಕೈಯನ್ನು ನೋಡಿದ ಕೂಡಲೇ ತಲೆಯಲ್ಲಾಡಿಸಿದ. ನಂತರ ಮತ್ತೊಮ್ಮೆ ಕೈಯನ್ನು ಸರಿಯಾಗಿ ಒರೆಸಿ ಕೂಲಂಕುಷವಾಗಿ ಪರಿಶೀಲಿಸಿದ. ಮತ್ತೆ ತಲೆ ಅಲ್ಲಾಡಿಸಿ ಹೇಳಿದ, ಯುವಕ, ನಿನ್ನ ಕೈಯಲ್ಲಿಯ ಗೆರೆಗಳು ಒಂದಿಷ್ಟು ಚೆನ್ನಾಗಿಲ್ಲ. ಅದರಲ್ಲಿ ಬರೀ ಅಡ್ಡಡ್ಡ ಗೆರೆಗಳೇ ಆಗಿವೆ. ಹಾಗೆಂದರೇನು ಅಂತ ಯುವಕ ಕೇಳಿದ. ಈ ಗೆರೆಗಳ ಅರ್ಥವೇನೆಂದರೆ, ನಿನ್ನ ಜೀವನದಲ್ಲಿ ಬರೀ ದುಃಖ, ಬರೀ ತೊಂದರೆ, ಅಲ್ಪ ಸ್ವಲ್ಪ ತೊಂದರೆಯಲ್ಲ, ತೊಂದರೆಗಳ ಕೂಪದಲ್ಲಿ ಸಿಕ್ಕಿ ಹಾಕಿಕೊಳ್ತೀಯ. ಹೌದೇ? ಮತ್ತೆ ಒಳ್ಳೆಯದೇನು ಇಲ್ವೇ? ಆಸೆಯಿಂದ ಯುವಕ ಪ್ರಶ್ನಿಸಿದ. ಬೇಜಾರು ಮಾಡ್ಕೋಬೇಡ, ನನಗೆ ನನ್ನ ಶಾಸ್ತ್ರ ಕಲಿಸಿದ್ದನ್ನು ಹೇಳ್ತಾ ಇದ್ದೀನಿ. ನೀನು ಬಹಳಷ್ಟು ಜನರ ಹೃದಯಗಳನ್ನು ಒಡೆಯುತ್ತೆ. ಅದರಿಂದ ನಿನಗಾಗುವ ಲಾಭವೂ ಏನೂ ಇಲ್ಲ. ನೀನು ಸಣ್ಣ ವಯಸ್ಸಿನಲ್ಲಿ ಸಾಯುವ ಲಕ್ಷಣಗಳಿವೆ. ನಿನ್ನ ಸಾವು ಕೂಡ ಒಂದು ಅತ್ಯಂತ ಕೆಟ್ಟ ನಕ್ಷತ್ರದಲ್ಲಿ ಬರ್ತದೆ. ಆ ಸಮಯದಲ್ಲಿ ಎಲ್ಲಿ ನೋಡಿದರೂ ನಿನಗೊಬ್ಬ ಸ್ನೇಹಿತ ದೊರಕಲಾರ. ಬರೀ ನಿನಗೆ ಶತ್ರುಗಳೇ ಕಾಣ್ತಾರೆ. ನಿನ್ನ ಕೊನೆ ಸುಖಾಂತವಾಗಲಾರದು. ನಿನ್ನ ಜೀವನಕ್ಕೆ ಯಾವಾಗಲೂ ರಭಸ ಹೆಚ್ಚು. ಆದರೆ ಒಂದು ವಿಚಿತ್ರವೆಂದರೆ, ನಿನ್ನ ಹೆಸರನ್ನು ಜನ ನೆನಪಿಡ್ತಾರೆ. ಅಂದರೆ ನಾನು ಖ್ಯಾತನಾಗ್ತೇನೆ ಎಂದಲ್ಲವೇ? ಹುಡುಗ ಮರುಪ್ರಶ್ನೆ ಮಾಡಿದ. ನೀನು ಪ್ರಖ್ಯಾತನಾಗ್ತೀಯೋ ಅಥವಾ ಕುಖ್ಯಾತನಾಗ್ತೀಯೋ ತಿಳಿಯೋದು, ಆದರೆ ಹೆಸರು ಉಳಿತದೆ. ತರುಣ, ಒಂದು ಮಾತು ಹೇಳ ಬಯಸ್ತೇನೆ. ಇದುವರೆಗೂ ಇಂಥ ಅವಲಕ್ಷಣದ ಕೈಯನ್ನು ಹಿಂದೆಂದೂ ನೋಡಿರಲಿಲ್ಲ. ನಾನು ನಿನ್ನ ಕೈಯನ್ನು ನೋಡದಿದ್ದರೆ ವಾಸಿಯಾಗಿತ್ತು ಅನ್ನಿಸ್ತಾ ಇದೆ ಅಂತ ಹೇಳಿ ಹಸ್ತ ಸಾಮುದ್ರಿಕ ನಿಟ್ಟುಸಿರುಬಿಟ್ಟ. ಆ ತರುಣ ತನ್ನ ಹಿನ್ನೆಲೆಯನ್ನು ಹೇಳಿಕೊಂಡ. ನನ್ನ ತಂದೆ ಜೂನಿಯಸ್ ತುಂಬ ಪ್ರಖ್ಯಾತ ನಟನೆಂತಲೂ, ನನ್ನ ಅಣ್ಣ ಎಡ್ವಿನ್ ಕೂಡ ಬಹಳ ಜನಪ್ರಿಯನಾದ ರಂಗನಟ ಅಂತ ಹೇಳಿ, ನಾನು ಕೂಡ ರಂಗಭೂಮಿಯ ಕಲಾವಿದನಾಗಿದ್ದೇನೆ ಅಂತ ತಿಳಿಸಿದ. ಆಗ ಜ್ಯೋತಿಷಿ, ನನಗೆ ಗೊತ್ತು, ಆದರೆ ನೀನು ನಿನ್ನ ತಂದೆಯಷ್ಟು ದೊಡ್ಡ ನಟನಾಗಲಾರೆ ಅಂದ. ಅವನ ಕಣ್ಣಲ್ಲಿ ಕಣ್ಣಿಟ್ಟು ತರು ನೋಡಿದ. ಅವರಷ್ಟು ದೊಡ್ಡ ನಟನಾಗುತ್ತೇನೋ ಇಲ್ಲವೋ ತಿಳಿಯದು, ಆದರೆ ನಾನು ರಂಗಭೂಮಿಯನ್ನು ಬಿಟ್ಟ ಮೇಲೆ ಅವರೆಲ್ಲರಿಗಿಂತ ಪ್ರಖ್ಯಾತನಾಗ್ತೇನೆ. ಅಮೇರಿಕ ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲಿ. ಆ ತರುಣನ ಹೆಸರು ಜಾನ್ ವಿಲ್ಸನ್ ಬೂತ್. ಇದನ್ನೇ ಅಮೇರಿಕದ 16ನೇ ಹಾಗೂ ಅತ್ಯಂತ ಪ್ರಭಾವಿ ಅಧ್ಯಕ್ಷನಾದ ಅಬ್ರಹಾಂ ಲಿಂಕನನ್ನು ಏಪ್ರಿಲ್ 14, 1865 ಶುಕ್ರವಾರದಂದು ಫೋರ್ಡ್ ರಂಗಮಂದಿರದಲ್ಲಿ ಹತ್ಯೆ ಮಾಡಿದ್ದು. ಆತ ಇತಿಹಾಸದಲ್ಲೊಂದು ಸ್ಥಾನ ಪಡೆದ. ಆತ್ಮೀಯರೇ, ಈ ಕತೆ ಎಷ್ಟು ಅರ್ಥಪೂರ್ಣ ನೋಡಿ. ಆದರೆ ಅದು ಎಂತಹ ಸ್ಥಾನವನ್ನು ಪಡ್ಕೊಂಡಿದ್ದವನು. ಹೇಗಾದರೂ ಮಾಡಿ ಪ್ರಸಿದ್ಧನಾಗಬೇಕೆನ್ನುವ ತರುಣರಿಗೆ ಇದೊಂದು ಪಾಠ ಅಲ್ವೇ? ಸಾಧನೆಯಿಂದ ಎತ್ತರಕ್ಕೆ ಹೋದಾಗ ಶಾಶ್ವತ ಸ್ಥಾನ ಸಿಕ್ಕಿತು. ಲಿಂಕನ್ ಆಗಬೇಕಾದರೆ ಜೀವಮಾನದ ಪ್ರಯತ್ನ ಬೇಕು.
ಆದರೆ ಭೂತ್ ಆಗಬೇಕಾದರೆ ಸೀಮಿತ ರಹಿತ ಬುದ್ಧಿಯಾದರೆ ಸಾಕು. ಹೆಸರು ಗಳಿಸಲು ಮಾಡುವ ಅಡ್ಡದಾರಿಗಳು ನಮ್ಮನ್ನು ಪ್ರಪಾತಕ್ಕೆಳೆಯುತ್ತವೆ. ಕತೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.